ನಾವೆಲ್ಲ ಎಷ್ಟು ಸಾರಿ ಆ ಸಿನಿಮಾಗಳನ್ನ ಥಿಯೇಟರ್ಲಾಗ್ಲಿ ಅಥವಾ VCR ಅಲ್ಲಿ ನೋಡೋದು, ಟೇಪಲ್ಲಿ ನೋಡೋದು, ಆ ಅನುಭವಗಳನ್ನ ಬಹಳ ಸುಂದರವಾಗಿ ಹೊರತಂದ್ರಿ ನೀವಿಬ್ರು. ಮತ್ತೆ ಒಂದು ಉಲ್ಲಾಸ, ಒಂದು ಆನಂದ, ಮತ್ತೆ ಜೆನ್ಯೂನ್ ಅಪ್ರಿಸಿಯೇಷನ್. ನೀವು ಹೇಳಿದ್ರಲ್ಲ, ನಮಗೆ ಇಬ್ಬರ ಕಂಡ್ರೆ ಏನೋ ಒಂದು ಸ್ನೇಹ, ಆ ಸ್ನೇಹ ಬಹಳ ಇಂಪಾರ್ಟೆಂಟ್. ಈ ರೀತಿ ಹಾಡುಗಳನ್ನ ಹಾಡಬೇಕಾದ್ರೆ ವಿಶೇಷವಾಗಿ ಅಲ್ಲಿ ಹಾಡು ನೀನ್ ಪಾಡ್ ನೀನ್ ಹಾಡು ನಾ ಪಾಡ್ ನಾ ಹಾಡ್ಕತೀನಿ ಅಂದ್ರೆ ಎದುರುಗಡೆ ಇರೋನು ಗೊತ್ತಾಗ್ಬಿಡತ್ತೆ ಉಪ್ಪಿನಕಾಯಿ ರುಚಿ ಇಲ್ಲ ಅಂತ. ಅದನ್ನ ಬಹಳ ಸುಂದರವಾಗಿ ಹೊರತಂದ್ರೆ ಹೀಗೆ ಇರಲಿ ನಿಮ್ಮ ಒಂದು ಸ್ನೇಹ, ನಿಮ್ಮ ಬಾಂಧವ್ಯ. ಯಾಕೆಂದ್ರೆ ಅದು ಸಂಗೀತದ ಮೇಲೆ ಬಹಳ ಒಳ್ಳೆ ಪ್ರಭಾವ ಬೀರುತ್ತೆ. ಅಫ್ಕೋರ್ಸ್ ಇವನು ಹೇಳ್ದ, ನಾನು ಜೋಕ್ ಹೇಳಿದ್ರೆ ಅವ್ನು ನಗ್ತಾನೆ ಅಂತ. ಏನು ಜೋಕ್ಸ್ ಹೇಳ್ತೀವಿ ಹಂಗೆಲ್ಲ. ಈಗ ಸುಬ್ಬಣ್ಣ ನಾವು ಬಂದಾಗ ಬರ್ತಾ ಇದ್ರೆ ನಾನು ಸುಮ್ಮನೆ ಆ ಬಾರೋ ಸುಬ್ಬಣ್ಣ ಅಂತೀನಿ. ನಾನು ಸುಮ್ಮನೆ ಬಂದೆ ಕಣೋ ಇರೋ ಆಹಾ ಬಾಲಕೃಷ್ಣ ಅವರು ಆ ಥರ. ನಾನು ನಗ್ತೆ, ನಾನು ನಿಮ್ ಫ್ರೆಂಡ್ ತಾನೇ. ಏನೋ ನಕ್ಕಂಡ್ರಪ್ಪ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಮತ್ತೊಮ್ಮೆ ರಾಜನ್ ನಾಗೇಂದ್ರ ಸರ ಒಂದು ಅದ್ಭುತವಾದಂತಹ ಹಾಡು. ಉದಯ್ ಶಂಕರ್ ಅವ್ರ ಬಗ್ಗೆ ನಾನು ಎಷ್ಟು ಮಾತಾಡೋದು ಕಮ್ಮಿ ಅನ್ಸುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸರಳತೆಯಲ್ಲಿ ಬಹಳ ವಿಶೇಷವಾದಂತಹ ವಿಷಯಗಳನ್ನು ಹೊರತರುವಂತಹ ಏಕೈಕ ಬರಹಗಾರರವರು. ಸೊ ಅಂತಹ ಒಂದು ಬರವಣಿಗೆ, ಸಾಹಿತ್ಯ, ಸಂಗೀತ, ನಿಮ್ಮ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಸರಿಗಮಪ. ಸರಿಗಮಪ ಇನ್ನೇನು ಅಲ್ಲ, ನೀವೆಲ್ಲರೂ ನಿಮ್ಮಿಂದ ಸರಿಗಮಪ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಅಲ್ಲ, ಇದೊಂದು ಸೆಲೆಬ್ರೇಷನ್, ಫ್ರೆಂಡ್ಶಿಪ್ ಸೆಲೆಬ್ರೇಷನ್ ತರ ಇತ್ತು. ಅಂಡ್ VP ಸರ್ ಹೇಳ್ದಂಗೆ ಅವರ ಜೋಡಿ, ದ್ವಾರಕೀಶ್ ಸರ್ ಜೋಡಿ ಅಂಡ್ ವಿಷ್ಣು ಸರ್ ಜೋಡಿ ಎಷ್ಟು ಫೇಮಸ್ ಅಂತಂದ್ರೆ, ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ ಹಾಡು ಇರ್ತಿತ್ತೋ ಇಲ್ವಾ, ಆದ್ರೆ ಇವರ ಸ್ನೇಹದ ಬಗ್ಗೆ ಹಾಡಿರ್ಬೇಕು ಅನ್ನೋದು ಒಂದಿತ್ತು. ಹಾಗಾಗಿ ಈ ಹಾಡನ್ನು ಅವ್ರು ಸೃಷ್ಟಿ ಮಾಡಿದ್ರು. ಆ ಸ್ನೇಹ ಅವತ್ತಿಂದ ಹಿಡಿದು ಆಪ್ತ ಮಿತ್ರದ ಕಾಲವನ್ನು ತಡೆಯೋರು ಯಾರು ಇಲ್ಲ, ಅಲ್ಲಿವರೆಗೂ ಆ ಸ್ನೇಹ ಉಳಿದು ಬಂದಿದೆ. ಅಂಡ್ ಇವತ್ತಿಗೂ ಕೂಡ ದ್ವಾರಕೀಶ್ ಸರ್ ಅವರು ತುಂಬಾ ನೆನ್ಸ್ಕೊಳ್ಳುವಂಥ ಆಪ್ತ ಸ್ನೇಹಿತ ಅಂದ್ರೆ ವಿಷ್ಣುವರ್ಧನ್ ಸರ್. ಸೊ ಆ ಸ್ನೇಹಕ್ಕೆ ಒಂದು ಹೆಸರಾಗಿರುವಂತ ಆ ಆಪ್ತ ಸ್ನೇಹಿತರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸರ್. ಜನ್ಯಾಜಿನು ನಿಮ್ಮ ಆಪ್ತ ಸ್ನೇಹಿತ, ಬೆಸ್ಟ್ ಫ್ರೆಂಡ್ ಅಲ್ಲ. ಸೊ ಅವ್ರ ಬಗ್ಗೆ ಒಂದು ಗುಣ, ಇಷ್ಟವಾಗುವಂಥ ಒಂದು ಗುಣ ಅಥವಾ ಏನಾದರೂ ಒಂದು ವಿಷಯ ಇದ್ರೆ ಹೇಳಿ. ಈ ವೇದಿಕೆ ಮೇಲೆ ಬಂದ ನಂತರ ನಾನು ಅರ್ಜುನ್ ಸಾರು ಮೊದಲಿಂದಲೂ ಅದೇನೋ ಒಂದು ನಂಟು ಬೆಳೀತು. ಈ ವೇದಿಕೆ ಮೇಲೆ ಬಂದ ಮೇಲೆ ನನಗೂ ಅರ್ಜುನ್ ಸರ್ಗೂ ಇನ್ನೊಂದು ಬಹಳ ಹತ್ತಿರವಾದ ನಂಟು ಬೆಳೆದಿರೋದು ಅಂದ್ರೆ ಅದು ನಮ್ಮ ರಾಜೇಶ್ ಸರ್. ನಿಜವಾಗ್ಲು ಇದು ನಾನು ಅರ್ಜುನ್ ಪರವಾಗಿ ಕೂಡ ಹೇಳ್ತಾ ಇದ್ದೀನಿ. ಸಮಥಿಂಗ್ ವೆರಿ ಸ್ಪೆಷಲ್ ಅಬೌಟ್ ದಿಸ್ ಮ್ಯಾನ್ ರಾಜೇಶ್, ದಟ್ ಬೋತ್ ಮೀ ಅಂಡ್ ಅರ್ಜುನ್ ವಿ ಲವ್ ಅಂಡ್ ರೆಸ್ಪೆಕ್ಟ್. ಅವರಲ್ಲಿ ಇರುವಂತಹ ಏನೋ ಒಂದು ವಿಶೇಷವಾದ ಗುಣ, ಅದು ಒಂದು ಸಂಗೀತವೇ ಅವರಿಗೆ ಆಕರ್ಷಣೆ. ರಾಜೇಶ್ ಅವರ ಆಕರ್ಷಣೆನೇ ಸಂಗೀತ. ಸೊ ಆ ಸಂಗೀತಕ್ಕೆ ಒಳಗಡೆ ಇರುವಂತಹ ಒಂದು ಮಗುವಿನಂತಹ ಮನಸ್ಸುಳ್ಳ ಒಬ್ಬ ಹೃದಯ ಶ್ರೀಮಂತಿಕೆ ಉಳ್ಳ ವ್ಯಕ್ತಿ ರಾಜೇಶ್ ಕೃಷ್ಣನ್ ಅವರು ಅರ್ಜುನ್ನು ನನ್ನ ನಡುವೆ ಒಂದು ಸಂಗೀತದ ನಂಟೇನಿದೆ. ಅದು ಆ ಫ್ರೆಂಡ್ಶಿಪ್ ಬಗ್ಗೆ, ಯಾಕೆಂದ್ರೆ ಅದು ದಟ್ ಇಸ್ ಟ್ರೂ, ಅದ್ರಲ್ಲೊಂದು ಸತ್ಯತೆ ಇದೆ. ಹಂಗನ್ಬಿಟ್ಟು ನಾವು 24 ಗಂಟೆ ಒಟ್ಟಿಗೆ ತಿರುಗಾಡಿ ಮಾತಾಡಿ ಎಲ್ಲ. ಬಟ್ ಅಂತರಾಳದಲ್ಲಿ ನಾನೇನಾದ್ರು ಒಂದು ಒಳ್ಳೆ ಕೆಲಸ ಏನಾದ್ರು ಒಂದು ವೇಳೆ ಮಾಡಿದ್ರೆ ಅದನ್ನ ಇಬ್ರು ಎತ್ತಿ ಹಿಡಿತಾರೆ, ಇಬ್ರು ಅದ್ರ ಬಗ್ಗೆ ಅದಕ್ಕೆ ಒಂದು ಬೆಳಕನ್ನ ನೀಡ್ತಾರೆ. ಸೊ ಐ ವಾಂಟ್ ಟು ಥ್ಯಾಂಕ್ ಬೋತ್ ಮೈ ಫ್ರೆಂಡ್ಸ್ ಅರ್ಜುನ್ ಅಂಡ್ ರಾಜೇಶ್ ಫಾರ್ ಬೀಯಿಂಗ್ ಸಚ್ ಅಮೇಜಿಂಗ್ ಎನರ್ಜೀಸ್ ನನ್ನ ಜೀವನದಲ್ಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು VP ಸರ್. ಅರ್ಜುನ್ ಸರ್, ಇದು ಬೆಸ್ಟ್ ಡುಯೆಟ್, ಮೇಲ್ ಡುಯೆಟ್ ಸರಿಗಮಪ ವೇದಿಕೆ ಮೇಲೆ ನಡೆದಿರೋದು. ಹಾಗಾದ್ರೆ ಇಲ್ಲಿ ಬರೀ ಸಿಂಗಿಂಗ್ ಇರಲಿಲ್ಲ, ಫ್ರೆಂಡ್ಶಿಪ್ ಇತ್ತು. ಫ್ರೆಂಡ್ಶಿಪ್ ಮೇಲೆ ಒಂದು ಜವಾಬ್ದಾರಿ ಇತ್ತು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಮೈಕ್ ಇಟ್ಬಿಟ್ರೆ ನೀವ್ ಹೇಳಲ್ವಾ ಗುರುಗಳ ಬಗ್ಗೆ, VP ಸರ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ? ಮೇಡಮ್, ಒಂದು ಲೈಫಲ್ಲಿ ಒಂದು ಹಂತಕ್ಕೆ ಹೋಗ್ತೀವಿ, ಎಲ್ಲ ಏನಾಗ್ಬಿಡುತ್ತೆ ಅಂದ್ರೆ 2-3 ಸ್ಟೇಜಸ್. ಒಂದು ಸ್ಟೇಜಸ್ ಅಲ್ಲಿ ಫ್ರೆಂಡ್ಸ್ ಬಗ್ಗೆ ಹೇಳ್ಬೋದು, ಇನ್ನೊಂದು ಸ್ಟೇಜ್ಗೆ ಹೋಗ್ಬಿಡ್ತೀವಿ, ಅಲ್ಲಿ ಏನು ಹೇಳೋದೇ ಬೇಕಿಲ್ಲ. ಅದು ಆಟೋಮೆಟಿಕ್ ಯಾರು ಏನು ಹೇಳಬೇಕು ಆ ಎಕ್ಸ್ಪೆಕ್ಟೇಷನ್ ಬರಲ್ಲ, ಏನು ಹೇಳಬಾರ್ದು ಅನ್ನೋದು ಬರಲ್ಲ. ಅದು